ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ. ನಮಸ್ಕಾರ. ಜಾನ್ವರಿ ತಿಂಗಳು ಬಂತು ಅಂದ್ರೆ ಸಾಕು, ಏನೋ ಒಂದು ಹಬ್ಬದ ವಾತಾವರಣ ಶುರುವಾಡುತ್ತೆ. ಹೌದು, ಅದರಲ್ಲೂ ವಿಶೇಷವಾಗಿ ಜಾನ್ವರಿ 14 ಅಥವಾ 15. ಕರೆಕ್ಟ್. ಎಲ್ಲರಿಗೂ ತಕ್ಷಣ ನೆನ್ಪಾಗೋದೆ ಗಾಳಿಪಟ, ಕಬ್ಬು, ಬಿಸಿ ಬಿಸಿ ಪೊಂಗಲ್, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಳ್ಳುಬೆಲ್ಲ. ಮಕರ ಸಂಕ್ರಾಂತಿ. ಹೌದು, ನಮ್ಗೆಲ್ಲರಿಗೂ ಇದು ಸುಗ್ಗಿಯ ಹಬ್ಬ, ರೈತರ ಹಬ್ಬ ಅಂತ ಸಾಮಾನ್ಯವಾಗಿ ಗೊತ್ತು. ಆದ್ರೆ ನಮ್ಮ ಮುಂದಿರುವ ಈ ಆಕರಗಳನ್ನು ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತೆ. ಇದು ಕೇವಲ ಒಂದು ಸಾಂಸ್ಕೃತಿಕ ಆಚರಣೆನಾ, ಅಥವಾ ನಮ್ಮ ಪೂರ್ವಜರು ಖಗೋಳ ವಿಜ್ಞಾನ, ಕೃಷಿ, ಆರೋಗ್ಯ, ಆಧ್ಯಾತ್ಮಿಕತೆ ಎಲ್ಲವನ್ನೂ ಒಟ್ಟಿಗೆ ಹೆಣೆದು ನಮಗೆ ಕೊಟ್ಟಿರೋ ಒಂದು ಕಂಪ್ಲೀಟ್ ಜೀವನ ಶೈಲಿಯ ನಕ್ಷೆನಾ? ಖಂಡಿತ. ನೀವು ಹೇಳಿದ ಆ ನಕ್ಷೆ ಅನ್ನೋ ಮಾತು ಬಹಳ ಮುಖ್ಯ. ಇಂದು ಈ ಎಲ್ಲ ಎಳೆಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಖಂಡಿತವಾಗಿಯೂ. ಯಾಕಂದ್ರೆ ಸಂಕ್ರಾಂತಿ ಅನ್ನೋ ಪದದಲ್ಲೇ ಅದರ ಅರ್ಥ ಅಡಗಿದೆ. ಸಂಕ್ರಮಣ. ಸಂಕ್ರಮಣ ಅಂದ್ರೆ ಬದಲಾವಣೆ. ಹೌದು, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗೋದು. ಇಲ್ಲಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಒಂದು ಖಗೋಳ ವಿದ್ಯಮಾನವೇ ಆ ಸಂಕ್ರಮಣ. ಓ ಸರಿ. ಆದರೆ ಇದು ಕೇವಲ ಸೂರ್ಯನ ಪಥ ಬದಲಾವಣೆ ಅಲ್ಲ. ಇದು ಪ್ರಕೃತಿಯಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳಿಗೂ ಒಂದು ಮುನ್ನುಡಿ ಇದ್ದ ಹಾಗೆ. ಹಾಗಾದ್ರೆ ಈ ಚರ್ಚೆಯಲ್ಲಿ ಆಕಾಶದಲ್ಲಿ ನಡೆಯೋ ಈ ಘಟನೆಗೂ ನಾವು ನೆಲದ ಮೇಲೆ ಮಾಡೋ ಈ ಸಂಭ್ರಮಕ್ಕೂ ಇರೋ ಆಳವಾದ ಸಂಬಂಧವನ್ನ ನೋಡೋಣ. ಹೌದು, ಅದೊಂದು ಅದ್ಭುತವಾದ ಸಂಬಂಧ. ಸರಿ, ಹಾಗಾದ್ರೆ ಆಕಾಶದಿಂದಲೇ ಶುರು ಮಾಡೋಣ. ಈ ಹಬ್ಬದ ಅಡಿಪಾಯವೇ ವೇದಾಂಗ ಜ್ಯೋತಿಷ್ಯ ಅಂತ ನಮ್ಮ ಆಕರಗಳಲ್ಲಿ ಒಂದು ಉಲ್ಲೇಖ ಇದೆ. ಅಂದ್ರೆ ಏನು ವೇದಾಂಗ ಜ್ಯೋತಿಷ್ಯ? ಅದಕ್ಕೂ ಈ ಹಬ್ಬಕ್ಕೂ ಏನ್ ಸಂಬಂಧ? ವೇದಾಂಗ ಜ್ಯೋತಿಷ್ಯ ಅಂದ್ರೆ ಅಕ್ಷರಶಃ ವೇದಗಳ ಕಣ್ಣು ಅಂತಾರೆ. ವೇದಗಳ ಕಣ್ಣು? ಹೌದು. ಪ್ರಾಚೀನ ಋಷಿಮುನಿಗಳು ಶುಭ ಕಾರ್ಯಗಳಿಗೆ, ಯಜ್ಞ ಯಾಗಾದಿಗಳಿಗೆ, ಹೀಗೆ ಎಲ್ಲದಕ್ಕೂ ಸರಿಯಾದ ಸಮಯ ನಿರ್ಧರಿಸಲು ಆಕಾಶವನ್ನೇ ನೋಡ್ತಿದ್ರು. ಸರಿ. ಗ್ರಹ ನಕ್ಷತ್ರಗಳ ಚಲನೆಯನ್ನು ಗಮನಿಸಿ ಕಾಲವನ್ನು ಲೆಕ್ಕ ಹಾಕ್ತಿದ್ರು. ಅದೇ ಜ್ಯೋತಿಷ್ಯ ಶಾಸ್ತ್ರ. ಈ ಶಾಸ್ತ್ರದ ಪ್ರಕಾರ ಸೂರ್ಯನು ನಿರ್ಯಾಣ ಮಕರ ರಾಶಿಯನ್ನು ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ. ನಿರ್ಯಾಣ ಮಕರ ರಾಶಿ? ಹೌದು. ಇದು ಪ್ರತಿವರ್ಷ ಸಾಮಾನ್ಯವಾಗಿ ಜಾನ್ವರಿ 14 ಅಥವಾ 15ರಂದು ಬರುತ್ತೆ. ಹಿಂದೆ ಇದೇ ದಿನ ಉತ್ತರಾಯಣ ಕೂಡ ಶುರುವಾಗ್ತಿತ್ತು. ಇಲ್ಲೇ ಒಂದು ಕುತೂಹಲಕಾರಿ ಗೊಂದಲ ಇದೆ. ನಮ್ಮ ಸಂಶೋಧನೆಯಲ್ಲಿ ಕಂಡ ಹಾಗೆ ಖಗೋಳ ವಿಜ್ಞಾನದ ಪ್ರಕಾರ ನಿಜವಾದ ಉತ್ತರಾಯಣ ಅಂದ್ರೆ ವಿಂಟರ್ ಸೋಲ್ಸ್ಟಿಸ್. ಹೌದು, ವಿಂಟರ್ ಸೋಲ್ಸ್ಟಿಸ್. ಅದು ಡಿಸೆಂಬರ್ 21 ಅಥವಾ 22ಕ್ಕೆ ಆಗುತ್ತೆ. ಆದ್ರೆ ನಾವು ಆಚರಿಸೋದು ಸುಮಾರು 23-24 ದಿನಗಳ ನಂತರ, ಜನವರಿಯಲ್ಲಿ. ಈ ವ್ಯತ್ಯಾಸ ಯಾಕೆ? ಇದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಇದರ ಉತ್ತರದಲ್ಲೇ ನಮ್ಮ ಪೂರ್ವಜರ ಖಗೋಳ ಜ್ಞಾನ ಎಷ್ಟೊಂದು ನಿಖರವಾಗಿತ್ತು ಅಂತ ಗೊತ್ತಾಗುತ್ತೆ. ಓ ಹಾಗ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 2 ರೀತಿಯ ಕ್ಯಾಲೆಂಡರ್ಗಳನ್ನ ನೋಡಬೇಕು. ಒಂದು ಋತುಗಳಿಗೆ ಸಂಬಂಧಿಸಿದ್ದು, ಅದನ್ನ ಸಾಯನ ಪದ್ಧತಿ ಅಂತಾರೆ. ಸರಿ, ಸೀಸನಲ್ ಕ್ಯಾಲೆಂಡರ್. ಹೌದು. ಇನ್ನೊಂದು ದೂರದ ನಕ್ಷತ್ರಗಳನ್ನ ಆಧರಿಸಿದ್ದು, ನಿರ್ಯಾಣ ಪದ್ಧತಿ. ಭೂಮಿಯ ಅಕ್ಷರೇಖೆ ಸ್ವಲ್ಪ ವಾಲಿದೆ ಅಲ್ವಾ? ಹೌದು, ಸುಮಾರು 23.5 ಡಿಗ್ರಿ. ಕರೆಕ್ಟ್. ಹಾಗಾಗಿ ಅದು ತನ್ನ ಅಕ್ಷದ ಮೇಲೆ ತಿರುಗುವಾಗ ಒಂದು ಸಣ್ಣ ತೂಗಾಟ ಇರುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸೋ ದಿನ ಅಂದ್ರೆ ನಿರ್ಯಾಣ ಪದ್ಧತಿ ಪ್ರಕಾರ, ಮತ್ತು ಉತ್ತರಾಯಣ ಪ್ರಾರಂಭವಾಗೋ ದಿನ ಅಂದ್ರೆ ಸಾಯನ ಪದ್ಧತಿ, ಎರಡೂ ಒಂದೇ ಆಗಿತ್ತು. ಓ ಸರಿ ಸರಿ. ಆದರೆ ಭೂಮಿಯ ಈ ಸಣ್ಣ ತೂಗಾಟದಿಂದಾಗಿ ಈ 2 ದಿನಗಳ ನಡುವೆ ನಿಧಾನವಾಗಿ ಅಂತರ ಜಾಸ್ತಿ ಆಗ್ತಾ ಬಂತು. ಇವತ್ತು ಆ ಅಂತರ ಸುಮಾರು 24 ದಿನಗಳಿಗೆ ತಲುಪಿದೆ. ಅಂದ್ರೆ ನಮ್ಮ ಹಬ್ಬದ ದಿನಾಂಕ ಸ್ಟಾರ್ ಕ್ಯಾಲೆಂಡರ್ ಪ್ರಕಾರ ನಿಗದಿಯಾಗಿದೆ, ಆದರೆ ಭೂಮಿಯ ಋತುಮಾನ ಸೀಸನಲ್ ಕ್ಯಾಲೆಂಡರ್ ಪ್ರಕಾರ ನಡೆಯುತ್ತೆ. ನಿಖರವಾಗಿ. ಅದಕ್ಕೆ ಈ ವ್ಯತ್ಯಾಸ. ನಮ್ಮ ಆಚರಣೆ ನಿರ್ಯಾಣ ಪದ್ಧತಿ ಪ್ರಕಾರ ಇರೋದ್ರಿಂದ ನಾವು ಜನವರಿಯಲ್ಲಿ ಸಂಕ್ರಾಂತಿ ಮಾಡ್ತೀವಿ. ಆದರೆ ಪ್ರಕೃತಿಯಲ್ಲಿ ಬದಲಾವಣೆ ಶುರುವಾಗೋದು ಡಿಸೆಂಬರ್ 22ರಿಂದಲೇ. ಅದ್ಭುತ. ಇದೇ ರೀತಿ ಬೇಸಿಗೆಯಲ್ಲೂ ಆಗುತ್ತೆ ಅಲ್ವಾ? ಸಮ್ಮರ್ ಸಾಲ್ಸ್ಟಿಸ್. ಹೌದು, ಖಂಡಿತ. ಅದನ್ನ ದಕ್ಷಿಣಾಯನ ಅಥವಾ ಕರ್ಕಾಟಕ ಸಂಕ್ರಾಂತಿ ಅಂತ ಕರೀತಾರೆ. ಅದು ಸಾಮಾನ್ಯವಾಗಿ ಜೂನ್ 21ರಂದು ಆಗತ್ತೆ. ಅಂದಿನಿಂದ ಸೂರ್ಯನ ದಕ್ಷಿಣದ ಪಯಣ ಶುರು. ಈ ಸೂರ್ಯನ ಚಲನೆಯ ಬಗ್ಗೆ ಓದ್ತಿದ್ದಾಗ ಅನಲೆಮ್ಮ ಅನ್ನೋ ಒಂದು ಪದ ನನ್ನ ಗಮನ ಸೆಳೆಯಿತು. ಹೌದು, ಅನಲೆಮ್ಮ.
ವರ್ಷಪೂರ್ತಿ ಪ್ರತಿದಿನ ಒಂದೇ ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯನ ಸ್ಥಾನವನ್ನು ಗುರ್ತಿಸುತ್ತಾ ಹೋದ್ರೆ ಅದು 8 ಆಕಾರದ ಒಂದು ವಿನ್ಯಾಸವನ್ನ ರಚಿಸುತ್ತೆ ಅಂತ ಹೇಳಲಾಗಿದೆ. ನಿಜ. ಈ ಕಲ್ಪನೆಯೇ ಒಂಥರ ಆಕಾಶದಲ್ಲಿ ಸೂರ್ಯ ಪ್ರತಿವರ್ಷ ಒಂದು ಅದೃಶ್ಯ ಸಹಿ ಹಾಕಿದ ಹಾಗೆ ಅಲ್ವಾ? ಅತ್ಯುತ್ತಮವಾದ ಹೋಲಿಕೆ. ಅದೊಂದು ಆಕಾಶದ ಸಹಿ ಇದ್ದ ಹಾಗೆ. ಆ 8ರ ಆಕಾರದ ವಿನ್ಯಾಸ ಭೂಮಿಯ ಓರೆಯಾದ ಅಕ್ಷ ಮತ್ತು ಅದರ ಅಂಡಾಕಾರದ ಕಕ್ಷೆಯ ಒಂದು ಸುಂದರ ಪರಿಣಾಮ. ಆ 8ರ ಆಕಾರದ ತುತ್ತ ಕೆಳಗಿನ ಬಿಂದು ಇದೆಯಲ್ಲ, ಅದೇ ವಿಂಟರ್ ಸಾಲ್ಸ್ಟಿಸ್, ಅಂದ್ರೆ ಉತ್ತರಾಯಣದ ಆರಂಭ. ಹಾಗಾದ್ರೆ ತುತ್ತ ಮೇಲಿನ ಬಿಂದು ಸಮರ್ ಸಾಲ್ಸ್ಟಿಸ್, ಹೌದು, ದಕ್ಷಿಣಾಯನದ ಆರಂಭ. ನಮ್ಮ ಹಿರಿಯರಿಗೆ ಕ್ಯಾಮ್ರಾ ಇರಲಿಲ್ಲ, ಆದರೆ ಈ ಚಲನೆಯನ್ನ ಅವರು ನಿಖರವಾಗಿ ಅರ್ಥ ಮಾಡ್ಕೊಂಡಿದ್ರು. ಮಕರ ಸಂಕ್ರಾಂತಿ ಆಚರಣೆ ಅಂದ್ರೆ ಆ ದೊಡ್ಡ 8ರ ಆಕೃತಿಯ ಒಂದು ಪ್ರಮುಖ ತಿರುನಲ್ಲಿ ನಾವೆಲ್ಲರೂ ಭಾಗವಹಿಸಿದ ಹಾಗೆ. ಈ ಖಗೋಳದ ಗಡಿಯಾರವೇ ನಮ್ಮ ಹಬ್ಬಕ್ಕೆ ಮೂಲ ಅನ್ನೋದು ಸ್ಪಷ್ಟವಾಯಿತು. ಈಗ ಈ ಆಕಾಶದ ವಿದ್ಯಮಾನವನ್ನು ನಮ್ಮ ಪೂರ್ವಜರು ನೆಲದ ಮೇಲೆ ತಮ್ಮ ಜೀವನದಲ್ಲಿ, ಸಂಸ್ಕೃತಿಯಲ್ಲಿ ಹೇಗೆ ಅಳವಡಿಸಿಕೊಂಡ್ರು ಅನ್ನೋದು ಇನ್ನಷ್ಟು ಕುತೂಹಲಕಾರಿ. ಕರ್ನಾಟಕದಲ್ಲಿ ಇದು ಎಳ್ಳು ಬೆಲ್ಲದಿಂದ ಶುರುವಾಗುತ್ತೆ. ಹೌದು, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ. ಈ ಒಂದು ಸಾಲಿನಲ್ಲಿ ಇಡೀ ಹಬ್ಬದ ಸಾರಾಂಶವೇ ಇದೆ. ನಿಜ. ಕತ್ತರಿಸಿದ ಬೆಲ್ಲ, ಒಣಕೊಬ್ಬರಿ, ಹುರಿಗಡಲೆ, ಕಡಲೆಕಾಯಿ ಮತ್ತು ಹುರಿದ ಎಳ್ಳು. ವೈಜ್ಞಾನಿಕವಾಗಿ ನೋಡಿದ್ರೆ ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿ ಬೇಕು. ಎಳ್ಳು ಮತ್ತು ಬೆಲ್ಲ ಎರಡೂ ದೇಹಕ್ಕೆ ಶಾಖ ನೀಡುವ ಪದಾರ್ಥಗಳು. ಹೋ, ಹಾಗಾಗಿ ಇದು ಆ ಕಾಲಕ್ಕೆ ಬೇಕಾದ ಒಂದು ಆರೋಗ್ಯಕರ ಆಹಾರ. ಖಂಡಿತ. ಆದರೆ ಅದರ ಸಾಂಕೇತಿಕ ಅರ್ಥ ಅದಕ್ಕಿಂತಲೂ ದೊಡ್ಡದು. ಹೌದು, ಆ ಸಣ್ಣ ಸಣ್ಣ ಎಳ್ಳು ಮತ್ತು ಬೆಲ್ಲದ ಚೂರುಗಳು ಬೇರೆ ಬೇರೆಯಾಗಿದ್ರೂ ಒಟ್ಟಿಗೆ ಸೇರಿದಾಗ ಒಂದು ಸಿಹಿಯಾದ ಮಿಶ್ರಣವಾಗುತ್ತೆ. ಇದು ಸಮಾಜದಲ್ಲಿ ನಾವೆಲ್ಲರೂ ಬೇರೆ ಬೇರೆಯಾಗಿದ್ರೂ ಒಟ್ಟಿಗೆ ಸ್ನೇಹದಿಂದ ಸಿಹಿಯಾಗಿ ಬಾಳ್ಬೇಕು ಅನ್ನೋ ಸಂದೇಶದ ಹಾಗೆ ಅಲ್ವಾ? ಖಂಡಿತ. ಎಳ್ಳು ಬೆಲ್ಲ ಹಂಚಿಕೊಳ್ಳುವುದೇ ಒಂದು ರೀತಿಲಿ ಸಾಮಾಜಿಕ ಬಾಂಧವ್ಯವನ್ನ ಗಟ್ಟಿ ಮಾಡುವ ಪ್ರಕ್ರಿಯೆ. ಇದರ ಜೊತೆಗೆ ರೈತರ ಬದುಕಿನ ಅವಿಭಾಜ್ಯ ಅಂಗವಾದ ಜಾನುವಾರುಗಳ ಪಾತ್ರವೂ ದೊಡ್ಡದು. ಹೌದು, ಕಿಚ್ಚು ಹಾಯಿಸೋದು ಅನ್ನೋ ಪದ್ಧತಿ ಇದೆಯಲ್ಲ. ಹೌದು, ನೋಡೋಕೆ ಒಂಥರ ಸಾಹಸದಂತೆ ಕಾಣುತ್ತೆ. ಹೌದು, ಆದರೆ ಅದರ ಹಿಂದೆ ಆಳವಾದ ನಂಬಿಕೆ ಇದೆ. ವರ್ಷಪೂರ್ತಿ ತಮ್ಮ ಜೊತೆ ದುಡಿದ ದನಕರುಗಳನ್ನ ಚೆನ್ನಾಗಿ ಸ್ನಾನ ಮಾಡಿಸಿ, ಕೊಂಬುಗಳಿಗೆ ಬಣ್ಣ ಹಚ್ಚಿ, ಸಿಂಗರಿಸಿ, ಪೂಜಿಸಿ, ನಂತರ ಹೊತ್ತಿಸಿದ ಬೆಂಕಿಯ ಮೇಲೆ ಹಾರಿಸ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಅದರ ಹಿಂದಿನ ಉದ್ದೇಶವೇನು? ಮುಖ್ಯವಾಗಿ 2 ಕಾರಣಗಳು. ಒಂದು, ಬೆಂಕಿಯ ಶಾಖ ಮತ್ತು ಹೊಗೆಯಿಂದ ಜಾನುವಾರುಗಳ ಚರ್ಮಕ್ಕೆ ಅಂಟಿಕೊಂಡಿರೋ ಸಣ್ಣ ಪುಟ್ಟ ಕ್ರಿಮಿಗಳು ನಾಶವಾಗುತ್ತೆ, ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ. ಸರಿ, ಇದೊಂದು ರೀತಿ ಸೈಂಟಿಫಿಕ್. ಇನ್ನೊಂದು, ಕೆಟ್ಟ ದೃಷ್ಟಿ, ದುಷ್ಟಶಕ್ತಿಗಳು ತಮ್ಮ ಜಾನುವಾರುಗಳಿಂದ ದೂರವಿರಲಿ ಅಂತ. ಅಗ್ನಿ ಎನ್ನೋದು ಶುದ್ಧೀಕರಣದ ಸಂಕೇತ. ಓಕೆ, ಇದು ಕೇವಲ ಪ್ರಾಣಿಗಳನ್ನು ರಕ್ಷಿಸುವುದಷ್ಟೇ ಅಲ್ಲ, ರೈತ ಮತ್ತು ಪ್ರಾಣಿಗಳ ನಡುವಿನ ಆ ಪವಿತ್ರ ಸಂಬಂಧವನ್ನು ಗೌರವಿಸುವ ಒಂದು ವಿಧಾನ. ಖಂಡಿತ. ಇದೇ ಶುದ್ಧೀಕರಣದ ಪರಿಕಲ್ಪನೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಪೊಂಗಲ್ ಆಚರಣೆಯಲ್ಲೂ ಕಾಣಿಸುತ್ತೆ ಅಲ್ವಾ? ಅಲ್ಲಿ ಹಬ್ಬ ಶುರುವಾಗುವುದೇ ಭೋಗಿಯಿಂದ. ಹೌದು, ಅಲ್ಲಿ ಇದು 4 ದಿನಗಳ ದೊಡ್ಡ ಹಬ್ಬ. ಮೊದಲ ದಿನ ಭೋಗಿ. ಅಂದು ಮನೆಯಲ್ಲಿರೋ ಹಳೆಯ ಬೇಡವಾದ ವಸ್ತುಗಳನ್ನ ಬೆಂಕಿಗೆ ಹಾಕಿ ಸುಡ್ತಾರೆ. ಅಂದ್ರೆ ಕೇವಲ ಭೌತಿಕವಾಡಿ ಮನೆಯನ್ನ ಶುಚಿ ಮಾಡೋದಲ್ಲ. ಅಲ್ಲ, ನಮ್ಮ ಮನಸ್ಸಿನಲ್ಲಿರೋ ಹಳೆಯ ದ್ವೇಷ, ಕೆಟ್ಟ ಆಲೋಚನೆಗಳನ್ನ ಸುಟ್ಟು ಹೊಸ ಜೀವನವನ್ನು ಸ್ವಾಗತಿಸಬೇಕು ಅನ್ನೋದರ ಸಂಕೇತ ಅದು. ವಾವ್! ನಂತರದ ದಿನ ತೈಪೊಂಗಲ್. ಅಂದು ಹೊಸ ಮಡಕೆಯಲ್ಲಿ ಸೂರ್ಯನಿಗೆ ಹೊಸ ಅಕ್ಕಿ, ಹಾಲು, ಬೆಲ್ಲ ಹಾಕಿ ಪೊಂಗಲ್ ಮಾಡಿ, ಅದು ಪೊಂಗಿ ಅಂದ್ರೆ ಉಕ್ಕಿ ಬರಬೇಕು. ಅದಕ್ಕೆ ಪೊಂಗಲ್ ಅಂತ ಹೆಸರು. ಹೌದು, ಪೊಂಗಲೋ ಪೊಂಗಲ್ ಅಂತ ಎಲ್ಲರೂ ಸಂಭ್ರಮದಿಂದ ಕೂಗ್ತಾರೆ. ಇದು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತ. ನಮ್ಮಲ್ಲಿ ಕಿಚ್ಚು ಹಾಯಿಸಿದ್ರೆ ಅಲ್ಲಿ 3ನೇ ದಿನ ಮಾಟು ಪೊಂಗಲ್ ಅಂತ ಜಾನುವಾರುಗಳಿಗಾಗಿಯೇ ಒಂದು ದಿನ ಮೀಸಲಿಟ್ಟಿದ್ದಾರೆ. ಅಲ್ಲಿ ನಡೆಯುವ ಜಲ್ಲಿಕಟ್ಟು ಬಗ್ಗೆಯೂ ಪ್ರಸ್ತಾಪವಿದೆ. ಅದು ಸ್ವಲ್ಪ ವಿವಾದಾತ್ಮಕವೂ ಹೌದು. ಹೌದು, ಮಾಟು ಪೊಂಗಲ್ ದಿನ ಗೋಪೂಜೆ ಮಾಡ್ತಾರೆ. ಜಲ್ಲಿಕಟ್ಟು ಅನ್ನೋದು ಗೂಳಿ ಪಳಗಿಸುವ ಒಂದು ಸಾಂಪ್ರದಾಯಿಕ ಕ್ರೀಡೆ. ಇದು ತಮಿಳರ ಶೌರ್ಯ ಮತ್ತು ಸಂಸ್ಕೃತಿಯ ಪ್ರತೀಕ ಅಂತ ಒಂದು ವರ್ಗ ವಾದಿಸಿದ್ರೆ, ಪ್ರಾಣಿ ಹಿಂಸೆ ಅಂತ ಇನ್ನೊಂದು ವರ್ಗ ವಿರೋಧಿಸುತ್ತೆ. ನಿಜ. ಆದರೆ ಮೂಲತಃ ಇದು ಕೂಡ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧವನ್ನು ಬಿಂಬಿಸುವ ಒಂದು ಆಚರಣೆಯ ಭಾಗವಾಗಿತ್ತು. ಈ ಸಂಭ್ರಮ ಕೇವಲ ದಕ್ಷಿಣಕ್ಕೆ ಸೀಮಿತವಾಗಿಲ್ಲ. ಗುಜರಾತ್, ಮಹಾರಾಷ್ಟ್ರದ ಕಡೆ ನೋಡಿದ್ರೆ ಆಕಾಶವೇ ಒಂದು ಬಣ್ಣದ ಹಬ್ಬ ಆಗಿರುತ್ತೆ. ಗಾಳಿಪಟಗಳು. ಹೌದು, ಅಲ್ಲಿ ಸಂಕ್ರಾಂತಿ ಅಂದ್ರೆ ಗಾಳಿಪಟ ಉತ್ಸವ.
ಇದರ ಹಿಂದೆ ಒಂದು ಸರಳ ವೈಜ್ಞಾನಿಕ ಕಾರಣವೂ ಇದೆ. ಓ, ಇದಕ್ಕೂ ಸೈನ್ಸ್ ಇದೆಯಾ? ಇದೆ. ಉತ್ತರಾಯಣದ ಆರಂಭದೊಂದಿಗೆ ಗಾಳಿಯ ದಿಕ್ಕು ಬದಲಾಗುತ್ತೆ. ಇದು ಗಾಳಿಪಟ ಹಾರಿಸಲು ಅತ್ಯಂತ ಪ್ರಶಸ್ತವಾದ ಸಮಯ. ಸರಿ. ಜೊತೆಗೆ ಬೆಳಗಿನ ಎಳೆ ಬಿಸಿಲಿಗೆ ಮೈಯೊಡ್ಡಿ ಗಾಳಿಪಟ ಹಾರಿಸೋದ್ರಿಂದ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತೆ, ಚಳಿಗಾಲದ ಜಡತ್ವ ದೂರವಾಗುತ್ತೆ ಅನ್ನೋ ಆರೋಗ್ಯದ ಅಂಶವೂ ಇದೆ. ವಾವ್, ಅದ್ಭುತ. ಮಹಾರಾಷ್ಟ್ರದಲ್ಲಿ ನಮ್ಮ ಎಳ್ಳು ಬೆಲ್ಲದಂತೆಯೇ ತಿಳ್ಗುಳ್ ಅಂದ್ರೆ ಎಳ್ಳು ಬೆಲ್ಲದ ಉಂಡೆಗಳನ್ನು ಹಂಚ್ತಾ ತಿಳ್ಗುಳ್ಘ್ಯ ಅಣಿ ಗೋಡ್ ಬೋಲ ಅಂತ ಹೇಳ್ತಾರೆ. ಅಂದ್ರೆ ಎಳ್ಳು ಬೆಲ್ಲ ತೆಗೆದುಕೊಂಡು ಸಿಹಿಯಾಗಿ ಮಾತನಾಡಿ ಅಂತ. ಭಾಷೆ ಬೇರೆಯಾದ್ರೂ ಭಾವ ಒಂದೇ. ಖಂಡಿತ. ಪಂಜಾಬ್ನಲ್ಲಿ ಲೋಹರಿ ಅಂತ ಆಚರಿಸ್ತಾರೆ. ಅಲ್ಲಿ ದೊಡ್ಡದಾಗಿ ಬೆಂಕಿ ಹಾಕಿ ಅದರ ಸುತ್ತ ಪುಣಿದು ಸಂಭ್ರಮಿಸ್ತಾರೆ. ಈ ಬೆಂಕಿಯ ಪರಿಕಲ್ಪನೆ ಪಂಜಾಬ್ನ ಲೋಹರಿಯಲ್ಲಿ, ತಮಿಳುನಾಡಿನ ಭೋಗಿಯಲ್ಲಿ, ಕರ್ನಾಟಕದ ಕಿಚ್ಚು ಹಾಯಿಸುವುದರಲ್ಲಿ ಹೀಗೆ ಎಲ್ಲೆಡೆ ಮರುಕಳಿಸುತ್ತಿದೆ. ನಿಖರವಾಗಿ. ಬೆಂಕಿ ಅಂದ್ರೆ ಕತ್ತಲನ್ನು ಓಡಿಸಿ ಬೆಳಕು ತರುವ, ಚಳಿಯನ್ನು ಓಡಿಸಿ ಉಷ್ಣತೆ ನೀಡುವ, ಕೆಟ್ಟದ್ದನ್ನು ಸುಟ್ಟು ಶುದ್ಧೀಕರಿಸುವ ಶಕ್ತಿ. ಸೂರ್ಯನೇ ಅಗ್ನಿಯ ಒಂದು ದೊಡ್ಡ ರೂಪ ಅಲ್ವಾ? ಹೌದು. ಹಾಗಾಗಿ ಸೂರ್ಯನ ಪಥ ಬದಲಾವಣೆಯನ್ನ ಆಚರಿಸುವ ಈ ಹಬ್ಬದಲ್ಲಿ ಅಗ್ನಿಗೆ ವಿಶೇಷ ಸ್ಥಾನ ಇರೋದು ಸಹಜ. ಇನ್ನು ಕೇರಳದ ಶಬರಿಮಲೆಯಲ್ಲಿ ಸಂಕ್ರಾಂತಿಯ ದಿನ ಕಾಣುವ ಮಕರ ಜ್ಯೋತಿ ಕೂಡ ಇದೇ ಆಧ್ಯಾತ್ಮಿಕ ನಂಬಿಕೆಯ ಒಂದು ಉತ್ತುಂಗದ ಸ್ಥಿತಿ. ಹೌದು. ಅದರ ಬಗ್ಗೆಯೂ ನಮ್ಮ ಆಕರಗಳಲ್ಲಿ ಉಲ್ಲೇಖವಿದೆ. ಲಕ್ಷಾಂತರ ಭಕ್ತರು ಸೇರಿ ಆ ಜ್ಯೋತಿಯ ದರ್ಶನಕ್ಕಾಗಿ ಕಾಯ್ತಾರೆ. ಇದು ವಿಜ್ಞಾನ, ಸಂಸ್ಕೃತಿ, ಆಚರಣೆಗಳನ್ನ ದಾಟಿ ನೇರವಾಗಿ ಆಧ್ಯಾತ್ಮಿಕತೆಗೆ ಸಂಪರ್ಕ ಕಲ್ಪಿಸೋ ಒಂದು ಕ್ಷಣ. ಹಾಗಾದ್ರೆ ಈ ಹಬ್ಬದ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಉತ್ತರಾಯಣ ಪುಣ್ಯಕಾಲ ಅಂತ ಪದೇ ಪದೇ ಹೇಳಲಾಗುತ್ತೆ. ಯಾಕೆ ಈ ಕಾಲ ಇಷ್ಟು ಶ್ರೇಷ್ಠ? ನಮ್ಮ ಶಾಸ್ತ್ರಗಳ ಪ್ರಕಾರ ಒಂದು ವರ್ಷವನ್ನ 2 ಭಾಗಗಳಾಗಿ ನೋಡ್ತಾರೆ. ಉತ್ತರಾಯಣದ 6 ತಿಂಗಳು ಮತ್ತು ದಕ್ಷಿಣಾಯಣದ 6 ತಿಂಗಳು. ಸರಿ. ಉತ್ತರಾಯಣವನ್ನ ದೇವತೆಗಳ ಹಗಲು ಅಂತ, ದಕ್ಷಿಣಾಯಣವನ್ನ ದೇವತೆಗಳ ರಾತ್ರಿ ಅಥವಾ ಪಿತೃಗಳ ಕಾಲ ಅಂತ ಪರಿಗಣಿಸ್ತಾರೆ. ದೇವತೆಗಳ ಹಗಲು ಅಂದ್ರೆ ದೇವತೆಗಳು ಎಚ್ಚರವಾಗಿರುವ ಕಾಲ ಅಂತ. ಈ ಸಮಯದಲ್ಲಿ ಮಾಡುವ ಜಪ, ತಪ, ದಾನ, ಧರ್ಮ, ಮದುವೆ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ವಿಶೇಷ ಫಲವಿದೆ ಅನ್ನೋ ನಂಬಿಕೆ. ದಕ್ಷಿಣಾಯನದಲ್ಲಿ ಮುಚ್ಚಿದ್ದ ಸ್ವರ್ಗದ ಬಾಗಿಲು ಉತ್ತರಾಯಣದಲ್ಲಿ ತೆರೆಯುತ್ತೆ ಅಂತಾನೂ ಹೇಳ್ತಾರೆ. ಇದಕ್ಕೆ ಮಹಾಭಾರತದ ಭೀಷ್ಮ ಪಿತಾಮಹರ ಕಥೆಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. ಖಂಡಿತ. ಅದು ಈ ಕಾಲದ ಮಹತ್ವವನ್ನ ಸಾರುವ ಶ್ರೇಷ್ಠ ಉದಾಹರಣೆ. ಇಚ್ಛಾಮರಣದ ವರ ಪಡೆದಿದ್ದ ಭೀಷ್ಮರು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಗೊಂಡು ಶರಶಯ್ಯೆಯಲ್ಲಿ ಮಲಗ್ತಾರೆ. ಹೌದು. ಆದರೆ ಅವರು ತಕ್ಷಣ ಪ್ರಾಣ ಬಿಡೋದಿಲ್ಲ. ತಮ್ಮ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪುಣ್ಯಕಾಲ ಪ್ರವೇಶವಾಗುವವರೆಗೂ ಸುಮಾರು 58 ದಿನಗಳ ಕಾಲ ನೋವನ್ನ ಸಹಿಸಿಕೊಂಡು ಕಾಯ್ತಾರೆ. ಅಬ್ಬಾ, ಇದು ಈ ಕಾಲ ಕೇವಲ ಋತುಮಾನಿನ ಬದಲಾವಣೆಯಲ್ಲ, ಅದೊಂದು ಆಧ್ಯಾತ್ಮಿಕವಾಗಿ ಮಹತ್ವಪೂರ್ಣವಾದ ಘಟ್ಟ ಎಂಬುದನ್ನು ಸ್ಥಾಪಿಸುತ್ತೆ. ಹೌದು. ದಾನಗಳ ಬಗ್ಗೆ ಹೇಳೋದಾದ್ರೆ, ಈ ದಿನ ಎಳ್ಳು ದಾನ ಮಾಡೋದಕ್ಕೂ ವಿಶೇಷ ಕಾರಣವಿದ್ಯಾ? ಕೇವಲ ಆರೋಗ್ಯದ ಕಾರಣಕ್ಕಷ್ಟೇನಾ? ಇಲ್ಲ, ಅದರ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ. ಧರ್ಮ ಸಿಂಧು ಅನ್ನೋ ಗ್ರಂಥದಲ್ಲಿ ಸಂಕ್ರಾಂತವು ಯಾನಿ ದತ್ತಾನಿ ತಾನಿ ನಿತ್ಯಂ ದದಾತ್ಯರ್ಕಃ ಅನ್ನೋ ಒಂದು ಶ್ಲೋಕ ಇದೆ. ಅದರ ಅರ್ಥವೇನು? ಇದರ ಅರ್ಥ, ಸಂಕ್ರಾಂತಿಯ ಪುಣ್ಯಕಾಲದಲ್ಲಿ ನಾವು ಯಾವುದೇ ದಾನ ಮಾಡಿದ್ರೂ, ವಿಶೇಷವಾಗಿ ತಿಲ ಅಂದ್ರೆ ಎಳ್ಳು ದಾನ ಮಾಡಿದ್ರೆ ಅದರ ಪುಣ್ಯವು ಸೂರ್ಯನ ಅನುಗ್ರಹದಿಂದ ನಮ್ಗೆ ಜನ್ಮಾಂತರಗಳಲ್ಲೂ ಲಭಿಸತ್ತೆ ಅನ್ನೋ ನಂಬಿಕೆ. ಓ, ಸರಿ ಸರಿ. ಎಳ್ಳು ಶನಿಗ್ರಹಕ್ಕೂ ಸಂಬಂಧಿಸಿದ್ದು. ಸೊ ತಿಲಾದಾನದಿಂದ ಶನಿದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಹಾಗಾದ್ರೆ ನಾವು ಚರ್ಚಿಸಿದ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿದ್ರೆ ಈ ಹಬ್ಬದ ಕೇಂದ್ರ ಬಿಂದು ಸೂರ್ಯನೇ. ಸೂರ್ಯನ ಆರಾಧನೆಯೇ ಇದರ ಮೂಲ. ನಿಸ್ಸಂದೇಹವಾಗಿ. ಸೂರ್ಯ ಆತ್ಮ ಜಗತಃ ತಸ್ಥುಷಶ್ಚ. ವೇದಗಳು ಹೇಳೋ ಹಾಗೆ ಸೂರ್ಯನೇ ಈ ಚರಾಚರ ಜಗತ್ತಿನ ಆತ್ಮ. ಇಳೆ ಬೆಳಗಲು, ಬೆಳೆ ಬೆಳೆಯಲು, ಜೀವಸಂಕುಲಕ್ಕೆ ಶಕ್ತಿ ನೀಡಲು ಸೂರ್ಯನೇ ಕಾರಣ. ಅವನ ಪಥದಲ್ಲಿ ಆಗೋ ಒಂದು ಸಣ್ಣ ಬದಲಾವಣೆ ಭೂಮಿಯ ಮೇಲೆ ಇಷ್ಟೆಲ್ಲ ಪರಿಣಾಮ ಬೀರುತ್ತೆ. ನಿಜ. ಆ ಬದಲಾವಣೆಯನ್ನ ಕೇವಲ ಗಮನಿಸೋದಷ್ಟೇ ಅಲ್ಲ, ಅದನ್ನ ಗೌರವಿಸಿ, ಆರಾಧಿಸಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದೇ ಮಕರ ಸಂಕ್ರಾಂತಿಯ ಉದ್ದೇಶ. ಸೂರ್ಯನು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತರುವಂತೆ
ನಾವು ನಮ್ಮೊಳಗಿನ ಅಜ್ಞಾನ ನಕಾರಾತ್ಮಕತೆಯನ್ನು ಬಿಟ್ಟು ಜ್ಞಾನ ಮತ್ತು ಸಕಾರಾತ್ಮಕತೆಯ ಕಡೆಗೆ ಸಾಗಬೇಕು. ಅದೇ ಇದರ ಅಂತಿಮ ಸಂದೇಶ. ಹಾಗಾದ್ರೆ ಮಕರ ಸಂಕ್ರಾಂತಿ ಕೇವಲ ಒಂದು ದಿನದ ಹಬ್ಬ ಅಲ್ಲ. ಇದು ಖಗೋಳ ವಿಜ್ಞಾನದ ನಿಖರತೆ, ಕೃಷಿ ಸಂಸ್ಕೃತಿಯ ಸಂಭ್ರಮ, ಸಾಮಾಜಿಕ ಸಾಮರಸ್ಯದ ಸಂದೇಶ ಮತ್ತು ಆಳವಾದ ಆಧ್ಯಾತ್ಮಿಕ ತತ್ವಗಳ ಒಂದು ಸುಂದರ ಸಂಗಮ.